ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಿರೋರಾದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚಿಕನ್ ಕೀಮಾ ವಡ. ಅದನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮತ್ತು ಅದನ್ನು ಮಾಡೋ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪ ಇದ್ರೆ ನೀಟಾಗಿ ಗ್ರೈಂಡ್ ಮಾಡಕ್ಕಾಗಲ್ಲ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದ್ ಜಾರ್ ತಗೊಂಡು ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, 2 ಪೀಸ್ ಚಕ್ಕೆ, 4 ಪೀಸ್ ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮತ್ತೆ ಕಟ್ ಮಾಡ್ಕೊಂಡಿರೋ ಚಿಕನ್ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಮುಚ್ಚಳ ತೆಗೆದು ನಂತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ತರ ಉಂಡೆ ಮಾಡ್ಕೊಳಕ್ ಬರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ಅದನ್ನ ಒಂದು ಪಾತ್ರೆಗೆ ಹಾಕೋಬೇಕು. ನೋಡಿ ರುಬ್ಬಿರೋ ಚಿಕನ್ನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. 2 ಸ್ಪೂನ್ ಚಿಲ್ಲಿ ಪೌಡರು. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದ್ರ ಮೇಲೆ ಮೆಜರ್ಮೆಂಟ್ ಮೇಲೆ ಹಾಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು, ಮತ್ತೆ 1 ಮೊಟ್ಟೆ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮೊಟ್ಟೆ ಹಾಕೊಳ್ಳೋದು ಅದು ನೀಟಾಗಿ ಉಂಡೆ ಬರುತ್ತೆ ಅಂತ ಹೇಳಿ ಹಾಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಯಾಕೆ ಗೊತ್ತಾ, ಅದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಉಂಡೆ ಕಟ್ಬೇಕಾದ್ರೆ ನೀಟಾಗಿ ಎಲ್ಲ ಬರ್ಲಿ ಅಂತ. ಅದು ಕೈಗೆ ಇದ್ ಮಾಡ್ತೀವಲ್ಲ ಅಂಟಬಾರ್ದು ಅಂತ ಹೇಳಿ ಹಾಕೊಳ್ಳೋದು ಎಣ್ಣೆನ. ಇಲ್ಲ ಅಂದ್ರೆ ಅದು ಉಂಡೆ ಬರಲ್ಲ ನೀಟಾಗೆ, ಮತ್ತೆ ವಡಾ ಟೈಪ್ ಬರಲ್ಲ ಅದು. ಅದರಿಂದ ನೋಡಿ ಎಣ್ಣೆ ಹಾಕೊಂಡಿರೋದಕ್ಕೆ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಸ್ವಲ್ಪನೂ ಅಂಟುತ್ತಾ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಅದರಿಂದ ಮೊದಲಿಗೆ ಫಸ್ಟ್ ಎಲ್ಲ ಉಂಡೆನೂ ಮಾಡಿ ಇಟ್ಕೊಬೇಕು. ಯಾಕೆ ಅಂದ್ರೆ ಒಂದೇ ಸಲ ನಾವು ಬೇಯಿಸಕ್ ಇಡೋದ್ರಿಂದ ಒಂದೇ ಸಲ ಉಂಡೆ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲ ಅಂದ್ರೆ ಅವಾಗ ಮಾಡೋಕ್ ಹೋದ್ರೆ ಒಂದು ಮಾಡೋಷ್ಟೊತ್ತಿಗೆ ಒಂದು ಸೀದ ತರ ಆಗ್ಬಿಡುತ್ತೆ ಅಂತ ಹೇಳಿ ಫಸ್ಟ್ ಎಲ್ಲ ರೆಡಿ ಮಾಡಿ ಹಿಂಗ್ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಉಂಡೆ ಬಂದಿದೆ ಅಂತ. ನಂತರ ಅದನ್ನ ಡಿಪ್ ಮಾಡಕ್ಕೆ ಒಂದು ಬೌಲಲ್ಲಿ ಚಿರೋಟಿ ರವೆ ತಗೊಂತಾ ಇದ್ದೀನಿ. ಹಾಗೆ ಆದ್ರೂ ಮಾಡ್ಬೋದು. ನಾನು ನೀಟಾಗಿ ಕ್ರಿಸ್ಪಿಯಾಗಿ ಬರ್ಲಿ ಅಂತ ಹೇಳಿ ಒಂದು ಬೌಲಲ್ಲಿ ಇದು ತಗೊಂಡಿದ್ದೀನಿ ಚಿರೋಟಿ ರವೆನ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಈ ತರ ವಡೆ ನೀವೇನ್ ಮಾಡ್ತೀರಾ ಅದೇ ತರ ಮಾಡ್ಕೊಳ್ಳಿ, ಮನೇಲಿ ವಡೆ ಮಾಡೋ ತರನೇ. ಅದಕ್ಕೆ ಚಿರೋಟಿ ರವೆನ ಅದ್ದಿ ನೀಟಾಗಿ ಈ ತರ ಒಂದ್ಸಲ ಫ್ರೆಶ್ ಮಾಡ್ಬೇಕು. ಇಲ್ಲ ಅಂದ್ರೆ ಅದೆಲ್ಲ ಎಣ್ಣೆಗೆಲ್ಲ ಉದುರುತ್ತೆ ಅಂತ ಹೇಳಿ. ನೋಡಿ ಎಲ್ಲ ಉಂಡೆನು ಅದೇ ತರ ನೀಟಾಗಿ ವಡೆ ಡಿಸೈನ್ಗೆ ಮಾಡಿ ಇಟ್ಕೊಬೇಕು ನೀಟಾಗಿ. ನೋಡಿ ಎಲ್ಲ ಡಿಪ್ ಮಾಡಿ ಒಂದ್ಸಲ ಇಟ್ಕೊಂತಾ ಇದ್ದೀನಿ ರೆಡಿ ಮಾಡಿ. ನಾವೆಲ್ಲವಾಗ್ಲೂ ಒಂದೇ ತರ ಮಾಡ್ಕೊಂಡು ತಿಂತಿರ್ತೀವಲ್ವಾ, ಅದಕ್ಕೆ ಇದೊಂದ್ಸಲ ಮಾಡಿ ಟ್ರೈ ಮಾಡಿ ನೋಡೋಣ, ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಕಾಯಿಸಿದ್ರೆ ಅದು ರವೆ ಎಲ್ಲ ಹಾಕಿರ್ತೀವಲ್ಲ, ಬೇಗ ಮೇಲೆ ಮಾತ್ರ ಬೆಂದಿರ್ತದೆ, ಒಳಗಡೆ ಬೆಂದಿರೋದಿಲ್ಲ. ಅದರಿಂದ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ರವೆ ಹಾಕಿಲ್ಲ ಅಂದ್ರೂ ಆಗುತ್ತೆ, ರವೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ರವೆ ಹಾಕಿದ್ದೀನಿ. ನೀವು ಬೇಕು ಅಂದ್ರೆ ಹಂಗೆ ಆದ್ರೂ ಮಾಡ್ಕೊಳ್ಳಿ. ಇದನ್ನ ತವಾ ಮೇಲೆ ಬೇಕಾದ್ರೂ ಫ್ರೈ ಮಾಡ್ಕೊಬಹುದು, ಇಲ್ಲ ಗ್ರಿಲ್ ಟೈಪ್ ಅಲ್ಲಾದ್ರೂ ಮಾಡ್ಕೋಬಹುದು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ವಯಸ್ಸಾದವ್ರಿಗೂ ತಿನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೂಳೆ ಎಲ್ಲ ಸಿಗಲ್ವಲ್ಲ, ಮೆದು ಮೆದು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ಚಿಕನ್ ತಿಂದೇ ಇರೋರು ಮಟನ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಎಷ್ಟು ನೀಟಾಗಿ ಒಂದೊಂದೇ ನೀಟಾಗಿ ಬೆಂದಿದೆ. ಅದನ್ನ ಮತ್ತೆ ಒಂದು ಪ್ಲೇಟ್ಗೆ ಹಾಕೊಂಡು ಇದ್ರ ಜೊತೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಜೊತೆ ಸೇರಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ರೆಸಿಪಿ ಏನ್ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.